ಸಮಿಟ್ ಆಫ್ ಲೇಸರ್ ಮೆಡಿಸಿನ್ ಅಂಡ್ ಸರ್ಜರಿ BSLMS 2025ರ ಸಮಾವೇಶ ಮಾರ್ಚ್ ತಿಂಗಳ 20ರಿಂದ 23ರವರೆಗೆ ವೈಟ್ಫೀಲ್ಡ್ನಲ್ಲಿರುವ ಹೋಟೆಲ್ ಶೆರಟನ್ ಗ್ರ್ಯಾಂಡ್ನಲ್ಲಿ ನಡೆಯಲಿದೆ. ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ BS ಚಂದ್ರಶೇಖರ್, ಈ ಶೃಂಗ ಸಮಾವೇಶವನ್ನು ಬೃಹತ್ ಕೈಗಾರಿಕಾ ಸಚಿವರಾದ MB ಪಾಟೀಲ್ ಉದ್ಘಾಟಿಸಲಿದ್ದಾರೆ. 3 ದಿನಗಳ ಶೃಂಗ ಸಮಾವೇಶದಲ್ಲಿ ವೈಜ್ಞಾನಿಕ ಅಧಿವೇಶನಗಳು, 3D ಕಾರ್ಯಾಗಾರಗಳು, ಪ್ಯಾನಲ್ ಚರ್ಚೆಗಳು ಮತ್ತು ನಾವೀನ್ಯತೆ ಪೋಸ್ಟರ್ ಅಧಿವೇಶನಗಳನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಭಾರತ ಮತ್ತು ಪ್ರಪಂಚದಾದ್ಯಂತ ನೆಲೆಸಿರುವ ಚರ್ಮರೋಗ ತಜ್ಞರು ನೀಡುವ ಲೇಸರ್ ಮತ್ತು ಉನ್ನತ ಮಟ್ಟದ ಚಿಕಿತ್ಸೆಯನ್ನು ಪರಿಚಯಿಸುವ ಸಲುವಾಗಿ ಈ ಸಮಾವೇಶ ಆಯೋಜಿಸಲಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಸಂಘಟನಾ ಅಧ್ಯಕ್ಷರಾದ ಪ್ರೊಫೆಸರ್ ಅರುಣ್ C. ಇನಾಮ್ದಾರ್, ಸಂಘಟನಾ ಸಹ ಅಧ್ಯಕ್ಷರಾದ ಡಾಕ್ಟರ್ T. ಸಲೀಂ, ಡಾಕ್ಟರ್ ಸಂಜೀವ್ J. ಔರಂಗಾಬಾದ್ಕರ್, ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ BS ಚಂದ್ರಶೇಖರ್, ಡಾಕ್ಟರ್ ರಾಜೇಂದ್ರ SC, ಡಾಕ್ಟರ್ ಸಹನಾಜ್ ಅರ್ಸಿವಾಲಾ, ಡಾಕ್ಟರ್ ಸ್ವಪ್ನಿಲ್ ಶಾ, ಡಾಕ್ಟರ್ C. ಮಧುರಾ, ಡಾಕ್ಟರ್ ಚೈತ್ರಾ ಶೆಣೈ, ಡಾಕ್ಟರ್ ಮಂಜುಳಾ, ಡಾಕ್ಟರ್ ಗಿರೀಶ್ MS ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂಟರ್ನ್ಯಾಷನಲ್ ಲೇಸರ್ ಕಾನ್ಫರೆನ್ಸ್ನ ಆರ್ಗನೈಸ್ ಮಾಡ್ತಿದ್ದೀವಿ. ಇದು 3 ಸಂಸ್ಥೆಗಳು ಸೇರಿ ಮಾಡ್ತಿರ್ತ ಕೆಲಸ. ಒಂದು BLD ಯೂನಿವರ್ಸಿಟಿ ಬಿಜಾಪುರ್, ಎರಡನೇದು ಕ್ಯೂಟಿಸ್ ಹಾಸ್ಪಿಟಲ್ ಬ್ಯಾಂಗ್ಳೂರ್ ಆ್ಯಂಡ್ ಇಂಡರ್ಮ್ ಅನ್ನೋ ಒಂದು ಅಸೋಸಿಯೇಷನ್ನು. ಇದಕ್ಕೆ 2 ಉದ್ದೇಶದಿಂದ ನಾವು ಈ ಕಾನ್ಫರೆನ್ಸ್ನ ಮಾಡ್ತಾಯಿದ್ದೀವಿ. ಒಂದು, ಲೇಸರ್ ನಾಲೆಡ್ನ ನಮ್ಮ ಡರ್ಮಟಾಲಜಿಸ್ಟ್ಗಳಿಗೆ ಸಿಗಲಿ, ಅವ್ರಿಗಿನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಹಿತಿ ಕೊಡೋಣ ಅನ್ನೋದು ಒಂದು ಕಾರಣ. ಎರಡನೇದು, ಈ ನಾಲೆಡ್ಜನ್ನು ಬೆಳೆಸ್ಕೊಂಡು ಹೌ ದೇ ಟ್ರೀಟ್ ಪೇಷಂಟ್ಸ್, ಹೌ ವಿ ಕ್ಯಾನ್ ಪ್ರಾಬ್ಲಿ ಟ್ರಾನ್ಸ್ಲೇಟ್, ಎಕ್ಸ್ಟ್ರಾಪೊಲೇಟ್ ದಿಸ್ ನಾಲೆಡ್ಜ್ ಟು ದ ಟ್ರೀಟ್ಮೆಂಟ್ ಆಫ್ ಪೇಷಂಟ್ಸ್. ಅದು ಎರಡನೇ ಉದ್ದೇಶ. ಈ ನಾಲೆಡ್ಜನ್ನು ಪಡ್ಕೊಂಡು ಪೇಷಂಟ್ಸ್ಗೆ ಹೆಂಗೆ ನಾವು ಅದ್ರ ಉಪಯೋಗನ ತಲುಪಿಸ್ಬೇಕು ಅನ್ನೋದು. ಮೂರನೇದು, ಎಲ್ಲದಕ್ಕಿಂತ ಮುಖ್ಯ ಉದ್ದೇಶ ಜೊತೆಗೆ ಮಹತ್ತರವಾದ ಉದ್ದೇಶ ಏನಂದರೆ, ನಮ್ಮ ಇಂಡಿಯಾನಲ್ಲಿ ಡರ್ಮಟಾಲಜಿ ಲೇಸರ್ನ ಮ್ಯಾನುಫ್ಯಾಕ್ಚರು ಪ್ರೊಡ್ಯೂಸ್ ಮಾಡೋವಂಥ ಫೆಸಿಲಿಟಿ ಇಲ್ಲ. ಈಗಿರೋ ಎಲ್ಲ ಲೇಸರ್ಸ್ನು ನಾವು ಇಂಪೋರ್ಟ್ ಮಾಡ್ತೀವಿ. ವಿ ಇಂಪೋರ್ಟ್ ಇಟ್ ಫ್ರಮ್ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಲೈಕ್ ಕೊರಿಯಾ, ಚೈನಾ. ದೆನ್ ವಿ ಇಂಪೋರ್ಟ್ ಫ್ರಮ್ ಇಸ್ರೇಲ್ ಆ್ಯಂಡ್ US. These are some of the countries where 95% of the lasers come to India. ನಿಮಗೆ ಗೊತ್ತಿದೆ, ಒಂದು ಸಲ ಇಂಪೋರ್ಟ್ ಮಾಡಿದಾಗ ಅದಕ್ಕೆ ಇಂಪೋರ್ಟ್ ಡ್ಯೂಟಿಂತ 37% ಬೀಳುತ್ತೆ. ಅಷ್ಟು ಕಾಸ್ಟನ್ನು ಭಾರತದ ಡಾಕ್ಟ್ರುಗಳೇ ಹೊರಬೇಕು. ಸೊ ಇದು ಹೋಗಲಿ, ನಮ್ಮಲ್ಲಿ ಇಷ್ಟೆಲ್ಲ ಒಂದು ನಾಲೆಡ್ಜ್ ಇದೆ, ಇಷ್ಟೆಲ್ಲ IT ಹಬ್ ಅಂತ ಹೇಳ್ಕೊಳ್ತೀವಿ ಬೆಂಗಳೂರನ್ನ. ಇಂಥ ಒಂದು ಬೆಂಗಳೂರಿನಲ್ಲಿ ಒಂದು ಲೇಸರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅನ್ನೋ ವಿಷಯನ ನಮ್ಮ ಬೃಹತ್ ಕೈಗಾರಿಕಾ ಸಚಿವರಾದ ಪಾಟೀಲ್ ಅವ್ರ ಮುಂದೆ ಇಟ್ಟಾಗ ಅವರು ಅದನ್ನು ಒಪ್ಕೊಂಡು, ಹೌದು ಈ ಥರದ್ದೊಂದು ಮಾಡೋಣ ಅಂತ ಅವರು ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ಗೆ ನಮ್ಮನ್ನು ಪರಿಚಯ ಮಾಡಿಕೊಟ್ಟು, ಅಲ್ಲಿ ನಾವು ಹೋಗಿ ಕಮಿಷನರ್ ಹತ್ರ ಮಾತಾಡಿ, ಗಂಜು ಅವ್ರ ಹತ್ರ, ಅವ್ರ ಅಸಿಸ್ಟೆಂಟ್ಸ್ ಹತ್ರ ಮಾತಾಡಿ, ಅವ್ರಿಗೆ ಇದನ್ನು ಏನು ಉದ್ದೇಶದಿಂದ ನಾವು ಮಾಡ್ತಾಯಿದ್ದೀವಿ. ದೆರ್ ಆರ್ 80 ಕಂಪನೀಸ್ ವಿಚ್ ಆರ್ ಪಾರ್ಟಿಸಿಪೇಟಿಂಗ್ ಇನ್ ದ ಕಂಟ್ರಿ. ನಾವು ಈ ಸಮ್ಮಿಟಲ್ಲಿ ಈ 80 ಕಂಪನಿಗಳ ಜೊತೆ ಒಂದು ಇಂಡಸ್ಟ್ರಿ ಇಂಟ್ರಾಕ್ಷನ್ ಪ್ರೋಗ್ರಾಮ್ ಮಾಡಿಬಿಟ್ಟು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಕರ್ನಾಟಕದಲ್ಲಿ ಏನಿದೆ ಅವ್ರಿಗೆ ಅನ್ನೋದನ್ನು ತೆರೆದಿಡೋಣ. ಅವ್ರು ಅದನ್ನು ಗಮನಿಸಲಿ, ಅದನ್ನು ಅಡಾಪ್ಟ್ ಮಾಡಿಕೊಂಡು ಒಂದು ಲೇಸರ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿನ ಬೆಂಗಳೂರಲ್ಲೇ ಯಾಕೆ ಸ್ಟಾರ್ಟ್ ಮಾಡಬಾರ್ದು. ಯಾಕೆಂದರೆ ನಮ್ಮ ರಾಜೇಂದ್ರನ್ ಸರ್ ಹೇಳ್ತಾಯಿದ್ರು ಆವಾಗಲೇ, IT ಹಬ್ ಅಂತ ಬೆಂಗಳೂರಿದೆ, ವೈ ಕಾಂಟ್ ಬೆಂಗಳೂರು ಬಿ ಎ ಲೇಸರ್ ಹಬ್. ಆ ಉದ್ದೇಶ ಸಫಲ ಆಗಲಿ ಅಂತ ನಾವು MB ಪಾಟೀಲ್ ಸಾಹೇಬ್ರನ್ನ ಕರೆದಿದ್ದೀವಿ ಇನಾಗ್ರೇಷನ್ಗೆ. ಅದು ಆ ಒಂದು ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಸಫಲ ಆಗುತ್ತೋ ಅನ್ನೋ ನನ್ನ ನಂಬಿಕೆ ಇದೆ. ಇದು ಸಫಲತೆಗೆ ನಿಮ್ಮ ಸಹಕಾರ ತುಂಬ ಮುಖ್ಯ. ಮೀಡಿಯಾ ಮಿತ್ರರು ಎಷ್ಟರ ಮಟ್ಟಿಗೆ ನಮಗೆ ಒಂದು ಕವರೇಜ್ ಕೊಡ್ತೀರಾ, ಅಷ್ಟರ ಮಟ್ಟಿಗೆ ಅದು ಜನಗಳನ್ನ ತಲುಪುತ್ತೆ, ಆಡಳಿತ ವರ್ಗನ ತಲುಪುತ್ತೆ. ನಾವೇನು ಡಿಫಿಷಿಯನ್ಸಿ ನಮ್ಮ ದೇಶದಲ್ಲಿ ಇದೆ, ನಾವು ನೋಡ್ತಾ ಇದ್ದೀವಿ ಅನ್ನೋದು ತಲುಪುತ್ತೆ ಅವ್ರಿಗೆ, ಆಡಳಿತ ವರ್ಗಕ್ಕೆ. ಅದರಿಂದ ನಮ್ಗೆ ಉಪಯೋಗ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಒಂದು ಕಾನ್ಫರೆನ್ಸ್. ಹೆಲ್ತ್ ಕೇರ್ ಹ್ಯಾಸ್ ಅಲಾಂಗ್ ವಿತ್ ಮಧುರಾ and Dr. Shenoy has made one of the best conference ever seen. Now we can call this will be the laser capital of India, because the way they have done this conference is so good. I have not come across, I attended many international conferences, but the conference what is done here is the best. That is what I think, and it should take a good shape, and I wish best of luck to our team, and also you should cover up
this through media, because the press note has been released, so that people will read about it. At least they can visit our qualified dermatologists for the laser procedure. ಅದೀಗೆಲ್ಲ ಹೇಳಾಗಿದೆ. ಕೊನೆಯದಾಗಿ ನಾನು ಒಂದು ಮಾತು ಹೇಳ್ತೀನಿ. ಒಂದೇ ಒಂದು ಏನಂದರೆ, ಜನರಿಗೆ ಲೇಸರ್ ಅಂದ ತಕ್ಷಣ ಒಂದು ತುಂಬ ಕಾಸ್ಟ್ಲಿದು, ನಮ್ಮ ಕೈಲಿ ಅದು ದುಡ್ಡು ಕಟ್ಟೋಕ್ಕಾಗಲ್ಲ, ಇಲ್ಲ ತುಂಬ ಸೈಡ್ ಎಫೆಕ್ಟ್ ಇರುತ್ತೆ, ಕಾಸ್ಟ್ಲಿ ಟ್ರೀಟ್ಮೆಂಟ್ ಅಂದರೆ ಅದರದ್ದು ತುಂಬಾ ದುಷ್ಪರಿಣಾಮ ಇರುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಇದು ಈಗಾಗಲೇ ಸರ್ ಹೇಳ್ದಂಗೆ ಬರೀ ಕಾಸ್ಮೆಟಿಕ್ ಒಂದಕ್ಕೆ ಅಲ್ಲ, ಈಗ ಕೀಲಾಯ್ಡ್ ಅಂತ ಹೇಳ್ತೀವಲ್ಲ, ಸ್ಕಾರ್ ಟಿಶ್ಯೂ ದೊಡ್ಡದಾಗಿರೋದಿರ್ಬೋದು, ಹೇರ್ ರಿಮೂವಲಿಂದ ಇರ್ಬೋದು, ಅದರಿಂದ ಬೇರೆ ಗ್ರೋತ್ಸ್ಗಳು ಎಲ್ಲದಕ್ಕೂ ಇದು ಯೂಸ್ ಮಾಡ್ತೀವಿ. ಇದು ಸೇಫ್ ಪ್ರೊಸೀಜರು. ಭಾರತದಲ್ಲೆಲ್ಲ ಇಡೀ ವಿಶ್ವದಲ್ಲೇ ಇದು ಮೊದಲನೇದಾಗಿ ಒಂದು ರೀತಿ ಮಾಡ್ತಾ ಇರೋದು. ಅದರಿಂದ ಎಲ್ಲರೂ ತಾವು ಬಂದು ಸಹಕರಿಸಬೇಕು, ದೊಡ್ಡ ಮಟ್ಟದಲ್ಲಿ ನಮಗೆ ಇದು ಪಬ್ಲಿಸಿಟಿ ಕೊಡಬೇಕು ಅಂತ ಕೇಳ್ಕೊಳ್ತೀವಿ. ಧನ್ಯವಾದ. ನಮಸ್ಕಾರ ಎಲ್ಲರಿಗೂ. ಯಾವಾಗಲೂ ಲೇಸರ್ ಅಂದ್ಕೊಂಡ್ರೆ ನಮ್ಮ ಪೇಷಂಟ್ಸ್ ಯಾವಾಗಲೂ ಏನು ಹೇಳ್ತಾರೆ, ಡಾಕ್ಟರ್ ಲೇಸರ್ ಅಂದರೆ ಡ್ಯಾಮೇಜ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಇದು ಒಂದು ತಪ್ಪು ಕಲ್ಪನೆ ಪಬ್ಲಿಕಲ್ಲಿ ಎಲ್ಲರಿಗೂ ಇರುತ್ತೆ. ಸೊ ಲೇಸರ್ಸಲ್ಲಿ ಎಷ್ಟೊಂದು ಅಡ್ವಾನ್ಸಸ್ ಆಗಿದೆ. ಸೊ ನಾನು ಇವತ್ತು ಲೇಸರ್ಸ್ನ ಡರ್ಮೆಟೋ ಸರ್ಜರಿಲಿ ಯಾವ ಥರ ಉಪಯೋಗಿಸ್ತೀವಿ ಅಂತ ಕೆಲವೊಂದು ಮಾತು ಹೇಳ್ತೀನಿ. ಸೊ ಇವಾಗ ಸರ್ ಹೇಳಿದ್ರು ಕೀಲಾಯ್ಡ್ಸ್ ಅಂತ ಕಂಡೀಷನ್ ಇರುತ್ತೆ, ಇದು ಒನ್ ಟೈಪ್ ಆಫ್ ಸ್ಕಾರ್ಸ್. ಸೊ ಲೈಕ್ ಅದು ತುಂಬ ಪೇನ್ಫುಲ್ ಇರುತ್ತೆ, ಅದನ್ನು ಟ್ರೀಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ವೇರಿಯಸ್ ಲೇಸರ್ಸ್ ಕೂಡ ಇರುತ್ತೆ. ಅದೇ ರೀತಿ ಏನಂತಂತಂದರೆ, ಇವಾಗ ನಮಗೆ ಪಿಂಪಲ್ಸ್ ಆಗಿಬಿಟ್ಟು ಸ್ಕಾರ್ಸ್ ಇರುತ್ತೆ. ಸೊ ಅದರಲ್ಲಿ ಅದನ್ನು ಕೂಡ ಲೇಸರ್ ಮೂಲಕ ನಾವು ಚೆನ್ನಾಗಿ ಚಿಕಿತ್ಸೆ ಮಾಡ್ಬೋದಾಗುತ್ತೆ. ಮತ್ತು ನಾವು ಸರ್ಜರಿ ಏನಾದರೂ ಮಾಡಬೇಕಾದ್ರೆ, ಒಂದು ಸರ್ಜರಿಗೆ ಫಾರ್ ಎಕ್ಸಾಂಪಲ್ ನಾವೇನಾದರೂ ಒಂದು ಮೋಲ್ ರಿಮೂವ್ ಮಾಡಬೇಕಾದ್ರೆ ಸರ್ಜರಿ ಟೈಮಿಂಗ್ ಒಂದು 30 to 40 minutes ಆಗುತ್ತೆ. ಬಟ್ ಲೇಸರ್ ಅಸಿಸ್ಟೆಡ್ ಸರ್ಜರಿ ಮಾಡಿದಾಗ ಏನಾಗುತ್ತೆ ಅಂದರೆ, ಅದನ್ನೇ ನಾವು ಒಂದು 15 ನಿಮಿಷದಲ್ಲಿ ಮಾಡಬೇಕಾಗುತ್ತೆ. ಇಷ್ಟೊಂದು ಅಡ್ವಾನ್ಸಸ್ ಇದೆ. ಸೊ ಅದೇ ರೀತಿ ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ನಮ್ಮ ಬಾಡಿಲಿ ಚಿಕ್ಕ ಚಿಕ್ಕ ಸ್ಕಿನ್ ಟ್ಯೂಮರ್ಸ್ ಥರ ಇರುತ್ತೆ, ಅಂಥದ್ದನ್ನೆಲ್ಲ ತುಂಬ ಫಾಸ್ಟಾಗಿ ಲೇಸರ್ನಲ್ಲಿ ನಾವು ಚಿಕಿತ್ಸೆಯನ್ನು ಮಾಡ್ಬೋದು. ಸೊ ಇಷ್ಟು ಅಡ್ವಾನ್ಸ್ ಇರೋದ್ರಿಂದ ಎಲ್ಲರೂ ಅದನ್ನು ಅದರಲ್ಲಿ ಯೂಸ್ ಮಾಡ್ಕೊಳ್ಬೋದು. ಲೇಸರ್ ಈಗ ಲೇಸರ್ ಅಂದರೆ ಈಗ ಸೂರ್ಯನ ಥರ, ಅದು ಜೀವಾನು ಕೊಡುತ್ತೆ, ಸುಡುತ್ತೆ ಕೂಡ. ಸೊ ಯಾವ ಕೈಯಲ್ಲಿದೆ ಅದ್ರ ಮೇಲೆ ನಾವು ಅದನ್ನು ಯಾವ ಥರ ಫಲಿತಾಂಶ ಬರುತ್ತೆ ಅದನ್ನು ನಾವು ನಮ್ಗೆ ಗೊತ್ತಾಗುತ್ತೆ. ಈಗ ನಾವೀಗ ಲೇಸರ್ ಅಂತ ಏನು ಓದ್ತೀವಿ ಟೆಕ್ಸ್ಟ್ ಬುಕ್ಗಳಲ್ಲಿ, ಆರ್ಟಿಕಲ್ಗಳಲ್ಲಿ, ಮೆಡಿಕಲ್ ಜರ್ನಲ್ಗಳಲ್ಲಿ, ಅವೆಲ್ಲ ನಾವು ಯುರೋಪಿಯನ್, ಏಷ್ಯನ್, ಅಮೆರಿಕನ್ ಸ್ಕಿನ್ನಿಗೆ ಅಂತ ಓದ್ತೀವಿ. ಅವರಲ್ಲಿ ಮತ್ತು ನಮ್ಮಲ್ಲಿ ಕಂಪೇರ್ ಮಾಡಿದಾಗ ನಮ್ಮ ಚರ್ಮ ಬ್ರೌನ್ ಜಾಸ್ತಿ, ಮೆಲಾನಿನ್ ಅಂತ ಏನು ಕಂಟೆಂಟ್ ಇದೆ. ಸೊ ಅವರಿಗೆ ಮಾಡುವಂಥ ಎನರ್ಜಿ ಯಾವುದನ್ನು ನಾವು ಯೂಸ್ ಮಾಡ್ತೀವೋ ಲೇಸರ್, ಅದೇ ಥರ ಲೇಸರ್ನ ನಾವು ಇಂಡಿಯನ್ ಚರ್ಮದ ಮೇಲೆ ಯೂಸ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾವು ಭಾರತ್ ಸಮಿಟ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಇಂಡಿಯನ್ ಸ್ಕಿನ್ ನಮ್ಮ ಬ್ರೌನ್ ಸ್ಕಿನ್ನಿಗೆ ಯಾವ ಥರ ಲೇಸರ್ ಸೂಟ್ ಆಗುತ್ತೆ, ನಾವು ನಮ್ಮ ಕಂಡೀಷನ್ಸ್ಗಳಿಗೆ ಯಾವ ಥರ ಯೂಸ್ ಮಾಡ್ಬೋದು, ಇಲ್ಲಿ ಹುಟ್ಮಚ್ಚೆಗಳಿರ್ಬೋದು ಅಥವಾ ಪಿಂಪಲ್ ಇರ್ಬೋದು, ಪಿಂಪಲ್ ಸ್ಕಾರ್ಗಳಿರ್ಬೋದು, ಅವೆಲ್ಲದಕ್ಕೂ ನಾವು ಯಾವ ಥರ ಇಂಡಿಯನ್ ಸ್ಕಿನ್ ಮೇಲೆ ಸೇಫ್ ಆಗಿ ಲೇಸರ್ನ ಮಾಡಬಹುದು ಅಂತ ಇನ್ನ ಫರ್ದರ್ ರಿಸರ್ಚ್ ಆಗಲಿ ಅಂತ ಈ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ. ಈಗ ಇದು ಪ್ರಶ್ನೆಗೆ ಉತ್ತರ ಅಂದ್ರೆ, ಈಗ ಹುಟ್ಟದ ಮಕ್ಕಳಿಗೆ ಸಹ ಈ ಹಿಮ್ಯಾಂಜಿಯೋಮಾಸ್ ಅಂತ ಕಣ್ಣು ಮುಚ್ಕೊಂಡಿರುವಂಥದ್ದು ಇರುತ್ತೆ. ಹುಟ್ಟಿದ ಮಕ್ಕಳಿಗೆ ಇಮಿಡಿಯೇಟ್ ಆಗಿ ಲೇಸರ್ ಚಿಕಿತ್ಸೆ ಮಾಡ್ತಿದ್ದಾರೆ, PDL ಲೇಸರ್ ಅಂತ. ಓಕೆ. ಸೊ ಆ ಕಣ್ಣಿನ ದೃಷ್ಟಿ ಕಳ್ಕೋಬಾರದು ಮಗು ಅಂತ ಮಾಡ್ತಾರೆ. ಸೊ ಹುಟ್ಟಿದ ಮಕ್ಕಳಿಂದ ಕೊನೆ ತನಕನೂ ಲೇಸರ್ ಚಿಕಿತ್ಸೆ ಲಭ್ಯ ಇದೆ ಎಲ್ಲಾ ವಿಷಯದಲ್ಲಿ. ನಾವು ಡರ್ಮಟಾಲಜಿ ಬಗ್ಗೆ ಮಾತಾಡ್ತಿದೀವಿ ಅಷ್ಟೇ. ನೀವು ಬೇರೆ ಮೆಡಿಕಲ್ ಫೀಲ್ಡ್ ಅಲ್ಲಿ ಲೇಸರ್ಸ್ ಎಷ್ಟು ಅಡ್ವಾನ್ಸ್ ಆಗಿದೆ ಟ್ಯೂಮರ್ಸ್ ಇದಕ್ಕೆಲ್ಲ. ಸೊ ಹಾಗಾಗಿ ಅದಕ್ಕೆ ಏಜಿನ ವ್ಯತ್ಯಾಸ ಅಥವಾ ಇಷ್ಟೇ ಜನಕ್ಕೆ ಮಾಡಬೇಕು ಇದು ಮಾಡಬಾರ್ದು ಅಂತ ಏನಿಲ್ಲ. ಓಕೆ. ಬಟ್ ಯಾವುದೇ ರೀತಿ ಸೈಡ್ ಎಫೆಕ್ಟ್ಗೆ ಯಾರು ಅಂಜೋ ಅವಶ್ಯಕತೆ ಇಲ್ಲ ಅಂತ ಗ್ಯಾರಂಟಿ ಹೇಳ್ತೀರಾ? ಸರ್ ಹೇಳ್ತಾ ಇದ್ರು, ಅದು ಒಳ್ಳೆ ಚರ್ಮರೋಗ ತಜ್ಞರ ಬಳಿ ಲೇಸರ್ ಇರಬೇಕು. ಆ ಚರ್ಮರೋಗ ತಜ್ಞರು ಅದಕ್ಕೆ ಪರಿಣಿತಿ ಹೊಂದಿರಬೇಕು. ದೇ ಶುಡ್ ಎಕ್ಸ್ಪೀರಿಯನ್ಸ್, ದೇ ಶುಡ್ ಹ್ಯಾವ್ ಅಂಡ್ ಎಕ್ಸ್ಪೀರಿಯನ್ಸ್. ಇಫ್ ದೇ ಡೂ ಇಟ್, ಎಸ್, ಸೈಡ್ ಎಫೆಕ್ಟ್ ಇರೋದೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ಬಟ್ ಸೈಡ್ ಎಫೆಕ್ಟ್ಸ್ ಎರಡು ವಿಷಯಕ್ಕೆ ಆಗ್ಬೋದು. ಒಂದು ಪೇಷಂಟ್ ಕಡೆಯಿಂದ ಆಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾವೇನಾದ್ರೂ ಈಗ ಆಕ್ನೆ ಸ್ಕಾರ್ಸ್ ಅಂತ ಬರ್ತಾರೆ, ಲೇಸರ್ ಮಾಡಿರ್ತೀವಿ, ಸ್ಟ್ರಿಕ್ಟ್ ಆಗಿ ಹೇಳ್ತೀವಿ ಬಿಸಿಲಿಗೆ ಓಡಾಡಬೇಡಿ, ಹೋಗ್ಲೇಬಾರ್ದು, 7 days ಮನೆ ಒಳಗಡೆ ಇರಿ. ಸಡನ್ ಆಗಿ ಏನ್ ಮಾಡ್ತಾರೆ ಅಂದ್ರೆ, ಯಾವ್ದೋ ಬೀಚ್ಗೋ ರೆಸಾರ್ಟ್ಗೋ ಹೋಗ್ತಾರೆ, ಸನ್ ಬರ್ನ್ ಆಗುತ್ತೆ. ಸೊ ಪೇಷಂಟ್ದು ಎಷ್ಟು ಇಂಪಾರ್ಟೆಂಟು ಲೇಸರ್ ಚಿಕಿತ್ಸೆ ಮಾಡಿದ್ಮೇಲೆ ಎಷ್ಟು ಮಟ್ಟಿಗೆ ಅವ್ರ ಚರ್ಮ ಕಾಪಾಡಬೇಕು ಅಂತ ತಜ್ಞ ವೈದ್ಯರು ಹೇಳಿರ್ತಾರೋ ಅದನ್ನ ಅವ್ರು ಫಾಲೋ ಮಾಡಬೇಕು. ಎರಡನೇದು, ಒಂದೊಂದ್ಸಲ ಏನಾಗುತ್ತೆ, ನಮ್ಗೆ ಅನ್ಎಕ್ಸ್ಪೆಕ್ಟೆಡ್ ರಿಯಾಕ್ಟ್ ಮಾಡುತ್ತೆ ಸ್ಕಿನ್. ಅದೊಂದು 2-3 ಶಾಟ್ ಕೊಡೋಷ್ಟು ಗೊತ್ತಾಗತ್ತೆ ನಮಗೆ. ಆ ಥರ ಸೀರಿಯಸ್ ಸೈಡ್ ಎಫೆಕ್ಟ್ಸ್ ಆಗಕ್ಕೆ ನಾವು ಸಾಮಾನ್ಯ ಯಾವತ್ತೂ ಬಿಡಲ್ಲ, 99.99% ಬಿಡಲ್ಲ. ಲೇಸರ್ ಟ್ರೀಟ್ಮೆಂಟ್ನ ತಜ್ಞ ವೈದ್ಯರಿಂದಲೇ ತಗೋಬೇಕು ಅಂತ ಹೇಳಿದ್ರು ಸರ್, ಹೇಳಿದ್ರು. ಆದರೆ ಇದರಲ್ಲೂ ಕೂಡ ಎಲ್ಲ ಕಡೆನೂ ನಕಲಿ ಅವಳಿ, ವೈದ್ಯರ ಅವಳಿ ಅಂತೂ ಎಲ್ಲ ಕ್ಷೇತ್ರದಲ್ಲೂ ಈಗ ಬಂದ್ಬಿಟ್ಟಿದೆ. ಇದರಲ್ಲೂ ಏನಾದರೂ ಲೇಸರ್ ಟ್ರೀಟ್ಮೆಂಟ್ಗೂ ಏನಾದರೂ ಬಂದಿದ್ದಾರಾ ನಕಲಿ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ? ಅದಕ್ಕೆ ನಾನು ಮಾತು ಹೇಳಿದ್ದು, ಈಗ ಕಂಪನಿಗಳು ಒಂದು ಲೇಸರ್ ಮೆಷಿನ್ ತಗೊಂಡು ಮನೆಗೆ ಬಂದು ಮಾಡ್ತೀವಿ ಅಂತ ಹೇಳೋ ಕಂಪನಿಗಳು ಇದೆ.
ಈಗ ಹೆಂಗಸರಿಗೆ ಕೂದಲು ತೆಗೆಯೋದಕ್ಕೆ ಲೇಸರ್ ಮಿಷಿನ್ನ ಉಪಯೋಗಿಸ್ತೀವಿ. ಆ ಮಿಷಿನ್ನು ಕೆಳಕ್ಕೆ ಬಂದು ಒಂದು 6 ಸತಿ 8 ಸತಿ 10 ಸತಿ ಹೀಗೆ ಮಾಡಿಸ್ಕೊಳ್ಬೇಕಾಗತ್ತೆ. ಅವ್ರಿಗೇನಾದ್ರು ಒಳಗಡೆ ಹಾರ್ಮೋನ್ಗಳ ತೊಂದರೆ ಇದ್ದರೆ PCOD ಅಂತ ಹೇಳ್ತೀವಿ, ಆ ಥರ ಇದ್ದರೆ ಅದಕ್ಕೂ ಚಿಕಿತ್ಸೆ ಕೊಡಬೇಕಾಗತ್ತೆ. ಅದು ಎಷ್ಟೋ ಕಂಪ್ನಿಯವರು ಪೇಪರ್ಲ್ಲೂ ಅಡ್ವರ್ಟೈಸ್ಮೆಂಟ್ ಹಾಕಿದ್ದಾರೆ, ನಾವು ಮನೆಗೆ ಬಂದು ಮಾಡ್ತೀವಿ ಅಂತ. ನಾವು ಮನೆಗೆ ಬಂದು ಮಾಡ್ತೀವಿ ಅನ್ನೋದು ಸರಿ, ಆದರೆ ಮನೆಗೆ ಬಂದು ಮಾಡಿದಾಗ ಮಾಡೋರು ಯಾರು? ಅವರು PSC ಈ ಥರ ಓದಿರೋರಿಗೆ 1 ತಿಂಗಳು 2 ತಿಂಗಳು ಟ್ರೈನಿಂಗ್ ಕೊಟ್ಬಿಟ್ಟು ಕಳಿಸೋರು. ಆ ಮೆಷಿನ್ಗಳು ಸಣ್ಣ ಮೆಷಿನ್ಗಳು, ಚೀಪ್ ಆಗಿರೋ ಮೆಷಿನ್ಗಳು ಚೈನಾಯಿಂದೆಲ್ಲ ಬರುತ್ತೆ, ಅದರಲ್ಲಿ ಸುಟ್ಟು ಹೋಗೋ ಸಂಭವ ಜಾಸ್ತಿ. ಸೊ ಆ ಥರ ಮಾಡಿದಾಗ ಕ್ವಾಲಿಟಿ ಕಾಂಪ್ರಮೈಸ್ ಆದರೆ ಖಂಡಿತವಾಗಿ ಸೈಡ್ ಎಫೆಕ್ಟ್ ಆಗುತ್ತೆ. ಈ ನಕಲಿ ವೈದ್ಯರ ಹಾವಳಿ, ಕ್ವಾಕರಿ ಅಂತ ನಾವೇನು ಹೇಳ್ತೀವಿ, ಅದರ ಹಾವಳಿ ಇದರಲ್ಲೂ ಇದ್ದೇ ಇದೆ. ಲೇಸರ್ಗಳನ್ನ ಅದಕ್ಕೆ ಹೇಳಿದ್ದು, ಲೇಸರ್ ಫಿಸಿಕ್ಸ್ ತಿಳ್ಕೊಂಡವರು, ಲೇಸರ್ ಮಷೀನ್ ತಿಳ್ಕೊಂಡವರು, ಲೇಸರ್ ಕಂಡೀಷನ್ಸ್ ತಿಳ್ಕೊಂಡವರು, ಲೇಸರ್ ಡರ್ಮಟಾಲಜಿಸ್ಟೇ ಮಾಡಬೇಕಾದ್ರೆ ಅದನ್ನು ಮಾಡೋಕ್ಕೆ ಕೋರ್ಸ್ಗಳಿದೆ. 1 ವರ್ಷದ ಕೋರ್ಸ್ ಇದೆ. MD ಮುಗಿದ ಮೇಲೆ 1 ವರ್ಷ ಓದಬೇಕು. ಅದು ನಮ್ಮ ಇನ್ಸ್ಟಿಟ್ಯೂಟ್ಲೂ ಇದೆ, ಚಂದ್ರಶೇಖರ್ ಇನ್ಸ್ಟಿಟ್ಯೂಟ್ಲೂ ಇದೆ, ರಾಜೀವ್ ಗಾಂಧಿ ಯೂನಿವರ್ಸಿಟಿಯವರು ಆ ಕೋರ್ಸ್ ಮಾಡಿದ್ದಾರೆ. ಆ ಥರ ಕೋರ್ಸ್ಗಳು ಮಾಡ್ಕೊಳ್ಬೇಕಾಗತ್ತೆ. ಸುಮ್ಮನೆ ಏನೋ ಒಂದು ನೋಡಿದೆ ಮಾಡಿದೆ ಅಂತ ಮಾಡೋಕ್ಕಾಗಲ್ಲ. ಖಂಡಿತವಾಗಿ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ದೀರ. ಜನರು ಮಾಡಬೇಕಾದ್ರೆ ಡಾಕ್ಟ್ರ್ ಬಗ್ಗೆ, ಮಷಿನ್ ಬಗ್ಗೆ ತಿಳ್ಕೊಂಡು ಸರಿಯಾದ ಜಾಗದಲ್ಲಿ ಮಾಡಿಸ್ಕೊಳ್ಬೇಕು. ಮಿನಿಮಮ್ ಸಿಟ್ಟಿಂಗು ಮ್ಯಾಕ್ಸಿಮಮ್ ಸಿಟ್ಟಿಂಗ್ ಏನಿದೆ ಸರ್? ಲೇಸರ್ ಟ್ರೀಟ್ಮೆಂಟ್ ತೊಗೋಬೇಕಂದ್ರೆ ಎಷ್ಟು ಸಿಟ್ಟಿಂಗ್ ಮಿನಿಮಮ್ ತೊಗೋಬೇಕಾಗುತ್ತೆ ಯಾವ್ಯಾವ ಕಾಯಿಲೆಗಳಿಗೆ ಅನ್ನೋದು? ಒಂದೇ ಒಂದು ಸೆಷನಲ್ಲಿ ಹೋಗೋ ಕಂಡೀಷನ್ಸು ಇದೆ, 20 ಸತಿ ಮಾಡಿಸ್ಕೊಂಡ್ರು ಹೋಗೋದು ಇದೆ. ಲೇಸರ್ ನೋಡೋದು 2 ತಿಳ್ಕೊಳ್ಬೇಕು. ಒಂದು, ಲೇಸರು ಮೊದಲ ಹೇಳಿದ್ರು ಅದನ್ನು ಡಿಸ್ಟ್ರಾಯ್ ಮಾಡ್ಬೋದು, ಜಾಸ್ತಿ ಫ್ಲೂಯೆನ್ಸ್ ಮಾಡಿ ಕೆಲವೊಂದು ಗ್ರೋತ್ ಬೆಳ್ಕೊಂಡಿರುತ್ತೆ, ಅದು ಒಂದೇ ಸೆಷನ್ಲಿ ಡಿಸ್ಟ್ರಾಯ್ ಆಗುತ್ತೆ. ಇನ್ನೊಂದು ಇಂಡಿಕೇಶನ್ನು ಸ್ಟಿಮ್ಯುಲೇಟ್ ಮಾಡೋದು, ಉತ್ತೇಜನ ಮಾಡೋದು. ಆ ಟೈಮ್ನಲ್ಲಿ ಲೇಸರು ಎನರ್ಜಿನ ಒಳಗಡೆ ಹಾಯಿಸಿ ಆ ಎನರ್ಜಿ ಮೂಲಕ ಜೀವಕೋಶಗಳನ್ನು ಉತ್ತೇಜನ ಮಾಡಿ ಜೀವಕೋಶಗಳ ಮೂಲಕ ಹೊಸ ಟಿಶ್ಯೂ ಫಾರ್ಮ್ ಆಗಬೇಕು, ಬೆಳಿಬೇಕು. ಅದು ಒಂದು ಸರ್ತಿ ಮಾಡಿದಾಗ ದೇಹಕ್ಕೆ ಇಷ್ಟು ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡುತ್ತೆ. ಅದು 2 ಸೆಷನ್ನು 4 ಸೆಷನ್ನು 6 ಸೆಷನ್ ಮಾಡಿದಾಗ ಆಗೋದು. ಈಗ ರಿಂಕಲ್ಸ್ ಇರುತ್ತೆ, ವಯಸ್ಸಾದಂಗೆ ಮುಖದಲ್ಲಿ ಕಲೆಗಳು ಬಂದಿರುತ್ತೆ, ಅದೆಲ್ಲ 2, 3, 4 ಸೆಷನ್ ಬೇಕು. ಇನ್ನು ಕೆಲವು ಪಿಗ್ಮೆಂಟೇಷನ್ ಪ್ರಾಬ್ಲಮ್ಸ್ ಇರುತ್ತೆ, ತುಂಬ ಕಪ್ಪಾಗಿರೋ ಮಚ್ಚೆಗಳು, ಅದಕ್ಕೆ 10 ಸತಿ ಬೇಕಾಗ್ಬೋದು, 15 ಬೇಕಾಗ್ಬೋದು, ಆ ಥರ. ಸೊ ಹಾಗಾಗಿ ಇದಕ್ಕೆ ಇಷ್ಟೇ ಸಚಿ ಅಂತ ಒಂದು ಸ್ಟ್ಯಾಂಡರ್ಡ್ ಉತ್ತರ ಕೊಡೋಕ್ಕಾಗಲ್ಲ.